ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ತೇ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ಕುಂದ್ರ ಬೇಡ್ರಿ. ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡಿರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಲ್ಲೇ ಬೇಡ್ರಪ್ಪ. ಹೌದ್ರಪ್ಪ, ನಿನ್ನೆ ಒಂದು ವಿಷಯದಾಗ ಕನ್ಫ್ಯೂಸ್ ಆಗಿತ್ತು ನನಗೆ. ನಮ್ಮ ಮಿರ್ಚಿ ಮಂಡಕ್ಕಿ ಕಾರ್ಯಕ್ರಮದಾಗ ನಾ ಹಾಡಬೇಕೋ ಬ್ಯಾಡೋ ಅಂಥೇಳಿ. ಹೀಗಾಗಿ ನಿಮಗೆ ಕೇಳಿದ್ದೆ. ನಗುವುದೋ ಅಳುವುದೋ ನೀವೇ ಹೇಳಿ ಅಂತ ಅಣ್ಣವ್ರು ಹಾಡಿದರು. ಅದಕ್ಕೆ ನಾನು ಹಂಗೆ ಹಾಡುವುದೋ ಬಿಡುವುದೋ ನೀವೇ ಹೇಳಿ ಅಂತ ಕೇಳಿದ್ದೆ. ನಿನ್ನೆ ಬಂದಿರೋ ಎಲ್ಲ ಕಮೆಂಟ್ಸ್ಗಳನ್ನು ನೋಡಿದ ಮೇಲೆ ಎಲ್ಲೋ ಒಬ್ಬರು ಇಬ್ಬರನ್ನ ಬಿಟ್ರೆ ಆಲ್ಮೋಸ್ಟ್ ಎಲ್ಲರೂ ಹಾಡ್ರಿ ಅಂತಲೇ ಕೇಳ್ಕೊಂಡಿರಿ. ಹೀಗಾಗಿ ನಾನು ಇನ್ಮೇಲೆ ಸಿಚುವೇಶನ್ಗೆ ಸೂಟ್ ಆಗುವಂಥ ಹಾಡುಗಳಿದ್ರೆ ಗ್ಯಾರಂಟಿ ಹಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಆದರೆ ಈ ದಿನ ಸಿಗೋ ಸುದ್ದಿಗಳಿಗೆ ಲಿಂಕ್ ಆಗುವಂಥ ಹಾಡುಗಳು ಹುಡುಕ್ಯಾಡೋದು ಸ್ವಲ್ಪ ಹೈರಾಣದ ನೋಡ್ರಿ. ಆದರೂ ಇರಲಿ, ಹೈರಾಣ ಆಗಲಿ, ಆದರೂ ನಾವು ಹಾಡುಗಳು ಹುಡುಕಾಡ್ಕೊಂಡು ಬರ್ತೀನಿ. ಈಗ ನಿಮಗೆ ನಮ್ಮ ಯೋಗರಾಜ ಭಟ್ರದೊಂದು ಹಾಡು ನೆನಪದನ. 5 ವರ್ಷ ಆಯಿತು, ಎಲೆಕ್ಷನ್ನು ಬಂತು, ಮರ್ತೋಗಿದ್ರು ಮಂದಿನ, ಹಚ್ತಾವ್ರೆ ಬೆಣ್ಣೆನ, ಕೈ ಮುಕ್ಕೊಂಡು ಪೋಸ್ಟರಲ್ಲಿ ಬೇಡ್ಕೋತವ್ರೆ ಸ್ವಾಮಿ ಓಟು ಹಾಕ್ತೀರಾ, ಇಂಡಿಯಾನ ಉಲ್ಟಾ ನೇತ್ ಹಾಕ್ತೀವಿ ನಾವು ವಾಸ್ತು ಪ್ರಕಾರ. ಹೌದು ನೋಡ್ರಪ್ಪ, ಈಗಿನ ಸಿದ್ದರಾಮಯ್ಯನವರ ಸರ್ಕಾರ ನೋಡಿದ್ರೆ ಈ ಹಾಡು ಅಗದಿ ಬರೋಬ್ಬರ ಹೇಳಿ ಮಾಡಿಸ್ದಂಗದ ನೋಡ್ರಿ. 10 kg ಅಕ್ಕಿ ಬೇಕೋ ಬೇಡವೋ, 2,000 ರೂಪಾಯಿ ಬೇಕೋ ಬೇಡವೋ, ನಂಗೂ ಫ್ರೀ ನಿಂಗೂ ಫ್ರೀ ಅಂತೆಲ್ಲ ಡೈಲಾಗ್ ಹೊಡೆದು ಮಂದಿನ ಮರಳು ಮಾಡಿ ಓಟ್ ಹಾಕಿಸ್ಕೊಂಡ್ರು. ಈಗ ನೋಡ್ರಿ, ಏನಾರೇ ಕೇಳಲಿಕ್ಕೆ ಹೋದ್ರೆ DK ಬ್ರದರ್ಸ್ ಹೆಂಗೆ ಮಾತಾಡ್ತಾರೆ ಕೇಳ್ರಿ ಸ್ವಲ್ಪ. ಅನುಕಂಪ ಆಧಾರ ಕೆಲಸ ಏನ್ ಕೆಲಸ ಕೊಡಕ್ಕಾಗ್ತದೆ ನಿನ್ನ ವಯಸ್ಸಿಗೆ? ಬೀದಿ ವ್ಯಾಪಾರ ಏನಾದ್ರು ಮಾಡು, ಅಂಗಡಿಗೆ ಮಡಿಕೊಂಡು ಯಾರು ಹೆಲ್ಪ್ ಮಾಡ್ತಾರೆ? ಆಫೀಸಲ್ಲೆಲ್ಲ ಕೆಲಸ ಸಿಗೋದಿಲ್ಲ. ಆಫೀಸಲ್ಲಿಲ್ಲ, ನೀನು ಯಾವ್ದಾದ್ರು ಒಂದು ಅಂಗಡಿನ ತರಕಾರಿನ ಇಟ್ಕೊಂಡು ಏನೋ ಮಾಡು. ಅಣ್ಣನೇ ಈ ರೇಂಜಿಗಾದ್ರ ತಮ್ಮ ಇನ್ನೂ ರಗಡ್. ಮಾಡಿಸ್ಕೊಡುವ. ಯಾರು ಮಾಡಿರೋದು? ಇದ್ರ ಕಡೆಯಿಂದ ಮಾಡವ್ರೆ. ದುಡ್ಡು ಮಾಡಿಕೊಟ್ಟಿರೋರು ಯಾರು? ದುಡ್ಡು ಯಾರು ಕೊಡ್ತಾ ಇರೋರು? ಬಿಜೆಪಿ ಅವರೋ ಕಾಂಗ್ರೆಸ್ ಅವರು? ಯಾರು ಕೊಡ್ತಾವ್ರೆ? ಕಾಂಗ್ರೆಸ್ ಅವ್ರು ಕೊಡ್ತಾರೆ. ನೀನ್ ಕಾಂಗ್ರೆಸ್ ಅವ್ರ ಹತ್ರ ಇಸ್ಕೊಂಡು ಬಿಜೆಪಿ ಕೊಟ್ಟು ಹಾಕ್ಬಿಟ್ರೆ ಹಂಗಾಯ್ತದ ಸರ್. ಮತ್ತೆ ನೋಡ್ರಿ, ರೊಕ್ಕ ಕೃಷಿ ಮಾಡಿ ನೀವು ದುಡ್ದಿದ್ದ ದುಡ್ಡನ್ನ ಯಾಕೆ ಕೊಡ್ತೀರಿ? ನೀವು ಕೊಡುವುದು ಸರ್ಕಾರದ ಖಜಾನೆಯಿಂದ, ಅದೂ ಮಂದಿಯಿಂದನೇ ಕಸ್ಕೊಂಡಿದ್ದು. ಅವ್ರ ಬಲ್ಲೆ ಓಟ್ ಹಾಕಿಸ್ಕೊಂಡು ಗೆದ್ದು ಅಧಿಕಾರ ತಗೊಂಡು ಮಚ್ಚ ಮಾಡಿಕೊಂಡು ಹಿಂಗೆ ಅವ್ರಿಗೆ ಹಿಂಗೆ ಅಂತಿರಲ್ಲ, ಏನು ಅನ್ಬೇಕು ಹೇಳ್ರಿ? ಏನೂ ಅನ್ನಂಗಿಲ್ಲ ಬಿಡ್ರಿ. ನೀವು 2,000 ರೊಕ್ಕದ ಆಸೆಗೆ ಓಟ್ ಮಾರ್ಕೊಂಡ್ರಲ್ಲ, ಅನುಭವಿಸ್ಲೇಬೇಕು. ಏನೂ ಅನ್ನಂಗಿಲ್ಲ ಬಿಡ್ರಿ. ಈಗ ಹೇಳ್ರಪ್ಪ, ಬೇಕಿತ್ತ ಈ ಗ್ಯಾರಂಟಿ? ಹಾಂ, ಈ ವಿಶ್ವನಾಥ್ ಇದಾರಲ್ಲ, ಅದೇ ರೀ ಹಳ್ಳಿ ಹಕ್ಕಿ, ನಾನು ಯಾರನ್ನೂ ಬಿಟ್ಟಿಲ್ಲ, ಎಲ್ಲರನ್ನೂ ಪ್ರಶ್ನೆ ಮಾಡಿದವನು ನಾನು ಅಂತಾರಪ್ಪ. ಆದ್ರೆ ಸಿದ್ದರಾಮಯ್ಯನವ್ರಿಗೆ DK ಬ್ರದರ್ಸ್ಗೆ ಯಾಕೆ ಪ್ರಶ್ನೆ ಮಾಡಕತ್ತಿಲ್ಲ ಅನ್ನೋದೇ ನನಗೆ ಅರ್ಥ ಆಗಲಾಗ್ಯದ ನೋಡ್ರಿ. ಕಾಂಗ್ರೆಸ್ಸು ಏನೈತಿಕತೆ ರೀ? ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನೂ ಬಿಟ್ಟಿಲ್ಲ. ನಾನು ಸಿದ್ದರಾಮಯ್ಯನ ಬಗ್ಗೆನೂ ಮಾತಾಡಿದ್ದೀನಿ. ಇಲ್ಲಿ ಯಾವ ಮುಲಾಜು ಇಲ್ಲ ರೀ. ಬಹುಶಃ ಇವತ್ತು ರಾಜ್ಯದಲ್ಲಿ ವಸ್ತುಸ್ಥಿತಿಯನ್ನು ಜನರಿಗೆ ತಿಳಿಸ್ತಾ ವಿಶ್ವನಾಥ್ ಒಬ್ಬ ವಿವಾದಾತ್ಮಕ ಅಂತ ಬ್ರ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬಿಕಾಸ್ ಈವನ್ ನನ್ನ ಇಲಾಖೆಯಲ್ಲೂ ಬಿಟ್ಟಿಲ್ಲ, ಕೃಷ್ಣ ಅವ್ರಿಗೂ ಬಿಟ್ಟಿಲ್ಲ, ಮೊಯ್ಲಿಯವ್ರಿಗೂ ಬಿಟ್ಟಿಲ್ಲ. ನಾವು ಇರೋ ವಿಚಾರ ಬೇರೆದಲ್ಲ. ನಾನು ಸುಮ್ಮನೆ ಎಲ್ಲೋ ಬೀದಿಲಿ ಬೊಯ್ಯೋದಿಲ್ಲ. ನಾನು ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಟೀಕೆ ಮಾಡಿರೋನು. ನಾನು ಇನ್ ದ ಕ್ಯಾಬಿನೆಟ್. ಸುಮ್ಮನೆ ಚಮಚಾಗಿರಿ ಗುಳ್ಳೆನರಿ ಅಲ್ಲ ರೀ ನಾನು. ವಿಶ್ವನಾಥ್ ಬರೇ ಮಾತನಾಗೆ ಆಯ್ತು ನಾವು ಬಿಡ್ರಿ. ಮಾಡಬೇಕಾದಲ್ಲಿ ಪ್ರಶ್ನೆ ಮಾಡೋದಿಲ್ಲ. ಅಲ್ಲಿ ನೋಡಿದ್ರು ಜಮೀರ್ ಸಾಹೇಬ್ರ ಫುಲ್ ಹೀರೋ ರೇಂಜಿಗೆ ಬಿಲ್ಡಪ್ ಕೊಟ್ಕೊಂಡು ವಿಧಾನಸಭೆಗೆ ಬರ್ಲಿಕ್ಕತ್ತಾರಪ್ಪ.
ಅಬ್ಬಬ್ಬಬ್ಬಾ ಯಾವುದೋ ಲಾಟ್ರಿದೇ ಹೊಡೆದಂಗೆ ಕಾಣ್ತದೆ. ಅಲ್ಲ ಎಷ್ಟು ಕೊಟ್ರಿನ ಕೂಲಿಂಗ್ ಗ್ಲಾಸಿಗೆ? ಬಿಡ್ರಪ್ಪ, ಅವರು ಕೊಟ್ಟಷ್ಟು ರೊಕ್ಕೆಲ್ಲ ಕೊಟ್ಟು ನಮ್ಮ ಕೈಯಾಗ ಕೂಲಿಂಗ್ ಗ್ಲಾಸ್ ಎಲ್ಲ ತೊಗೊಳಕ್ಕೆ ಎಲ್ಲಾಗ್ತದೆ? ಲಾಸ್ಟ್ನ್ಯಾಗ ಒಂದು ಸೀರಿಯಸ್ ಮ್ಯಾಟರ್ ತಂದಿ ನೋಡ್ರಿ. ಅಲ್ರಿ, ಅಯೋಧ್ಯ ರಾಮ ಮಂದಿರದ ಉದ್ಘಾಟನೆಕಿನ ಮೊದಲು ಒಂದಿಷ್ಟು ಮಂದಿ ಹಂಗಾಗ್ತದ ಹಿಂಗಾಗ್ತದ ಅಂತ ಏನೇನೋ ಹೇಳಲಿಕ್ಕತ್ತಿದ್ರು, ಹೌದಿಲ್ಲ? ಹಾಂ, ಅದೇ ಅಯೋಧ್ಯೆಗೆ ಹೋಗು ರೈಲಿಗೆ ಬಾಂಬ್ ಬಿಡ್ತಾರ, ಗದ್ದಲಾಗ್ತದ ಅಂತೆಲ್ಲ ಹೇಳ್ತಿದ್ರು. ಈಗ ನೋಡಿದ್ರೆ ಸ್ವಲ್ಪ ಹಾಗೆ ಆಗ್ಯದ ನೋಡ್ರಿ. ಅವ ಯಾವ ಮುಸ್ಲಿಂ ರೈಲ್ವೆ ಅಧಿಕಾರಿ ಮತ್ತಿಬ್ಬರು ಮೈಸೂರಿಂದ ಅಯೋಧ್ಯಕ್ಕೆ ಹೋಗ್ಲಿಕ್ಕತ್ತಿದ್ದ ರೈಲಿಗೆ ಬೆಂಕಿ ಹಚ್ತೀನಿ ಅಂತ ಅಂಜಿಸಿದ್ನಂತ. ವಿಷಯ ಏನಪ್ಪ ಅಂದ್ರೆ, ಈ 58 ವರ್ಷದ ಮುಸ್ಲಿಂ ನೌಕರ ತಲಿಗ ಮುಸ್ಲಿಂ ಟೋಪಿ ಹಾಕ್ಕೊಂಡು ಹೊಸಪೇಟೆ ರೈಲ್ವೆ ಸ್ಟೇಷನ್ಯಾಗ ನಿಂತಿದ್ದ. ಅವನಿಗೆ ಹುಬ್ಬಳ್ಳಿಗೆ ಹೋಗಬೇಕಾಗಿತ್ತು. 1ನೇ ಪ್ಲ್ಯಾಟ್ಫಾರ್ಮ್ನಾಗ ನಿಂತಿದ್ನಂತ. ಆದ್ರೆ ಹುಬ್ಬಳ್ಳಿ ಟ್ರೈನ್ ಇರೋದು 3ನೇ ಪ್ಲ್ಯಾಟ್ಫಾರ್ಮ್ನಾಗ. ಈ ಫ್ಲೈಓವರ್ ಇರ್ತೈತಲ್ಲ, ಅದನ್ನು ಏರಿ ಇಳಿದು ಹೋಗ್ಲಿಕ್ಕೆಲ್ಲ ಭಾಳ ಲೇಟ್ ಆಗ್ತದಂತ ಹೇಳಿ ಅಯೋಧ್ಯೆ ಟ್ರೈನ್ ಏರ್ಬಿಟ್ಟಾನ ದಾಟ್ಲಿಕ್ಕೆ. ಅಲ್ಲಿ ಅಯೋಧ್ಯೆಗೆ ಹೊಂಟಿದ್ದ ರಾಮ ಭಕ್ತರು, ನಾವು ಇಡೀ ಬೋಗಿ ಬುಕ್ ಮಾಡೀವಿ, ನೀವು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಅವಾಗ ಎದ್ದುತ್ತು ನೋಡ್ರಿ ಗದ್ಲ. ಇಡೀ ಬೋಗಿಗೆ ಬೆಂಕಿ ಹಚ್ತೀನಿ ಅಂತ ಆವಾಜ್ ಹಾಕ್ತಾನ. ಆಮೇಲೆ ನೋಡಿದ್ರೆ ಅವ ರೈಲ್ವೆ ಇಲಾಖೆನಾಗ ಡಿ ದರ್ಜೆ ನೌಕರ ಅಂತ. ಅಲ್ರಿ, ಯಾವ ದರ್ಜೆ ನೌಕರರು ಇರಲ್ರಪ್ಪ, ಇವ್ರಿಗೆ ಬೆಂಕಿ ಹಚ್ಚೋದು ಕಲ್ಲು ಹೊಡೆಯೋದು ಬಿಟ್ಟು ಬೇರೆ ಏನೂ ಗೊತ್ತೇ ಇಲ್ಲೇನು ಹಂಗಾದ್ರೆ ಅಂತ. ಏನು ಮಾಡ್ಬೇಕು ಹೇಳ್ರಿ? ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.